ಈ ಸಲ 16ನೇ ಬಜೆಟು ಸಾರ್ವಜನಿಕರಿಗೆ ಯಾವ ರೀತಿ ರೀಚ್ ಆಗಿದೆ ಸರ್ ನಿಮ್ಮ ಸರ್ಕಾರದಿಂದ? ಮುಖ್ಯಮಂತ್ರಿಗಳಾದಂಥ ಹಿಂದುಳಿದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟನ್ನು ಬಹಳ ಚೆನ್ನಾಗಿ ಮಂಡನೆ ಮಾಡಿದ್ದಾರೆ. ಈ ರಾಜ್ಯದ ಸರ್ವ ಜನಾಂಗಕ್ಕೂ ಸಮತೋಲನವಾಗಿ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಂತೃಪ್ತಿದಾಯಕವಾಗಿದೆ. ಎಲ್ಲೂ ಅಲ್ಪಸಂಖ್ಯಾತರಿಗೆ ಓಲೈಸ ಕೆಲಸ ಮಾಡಿದ್ದಾರೆ ಅನಿಸ್ತಾ ಇದೆ ಸರ್. ನೋಡ್ರಿ, ಅಲ್ಪಸಂಖ್ಯಾತರಿಗೆ ಓಲೈಸಿದ್ದಾರೆ ಅಂತ ಹೇಳೋ ಅಂಥವ್ರು ಮೊಸರಲ್ಲಿ ಕಲ್ಲು ಹುಡ್ಕೋಂಥದ್ದು, ಇಲ್ಲಾಂದರೆ ಕಾಮಲೆ ಕಣ್ಣಲ್ಲಿರೋಂಥವ್ರು ಮಾತ್ರ. BJP ಅವ್ರು ಒಬ್ಬರೇ ಹೇಳ್ತಾ ಇರೋದು ಆ ಥರ ಅಲ್ಪಸಂಖ್ಯಾತರಿಗೆ ಇದು ಮಾಡ್ತಾ ಇದ್ದಾರೆ ಅಂತ. ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಒಬ್ಬರೇ ಬರಲ್ಲ, ಜೈನರು, ಬೌದ್ಧರು, ಸಿಖ್ರು ಎಲ್ಲರೂ ಬರ್ತಾರೆ ಆ ಸಮಾಜದಲ್ಲಿ. ಆದ್ದರಿಂದ ಅವ್ರಿಗೆ ಮಾಡಿದೆ ಅಂತಲ್ಲ, ಮಾಡಿರೋದು ಈ ಬಾರಿ 4,09,540 ಕೋಟಿ ಬಜೆಟ್ಟು. ಅವ್ರು ಕೊಟ್ಟರೆ ಅಮೌಂಟ್ ಎಷ್ಟು? ಸುಮ್ಮನೆ ಹಲಾಲು ಮುಸಲ್ಮಾನರು ಮಾಡಿದ್ದಾರೆ ಅನ್ನೋದು ಅವೆಲ್ಲ ಬರೀ ತಪ್ಪು ಕಲ್ಪನೆ. ಸಮಾಜದಲ್ಲಿ ಎಲ್ಲ ಸಮಾಜದವ್ರಿಗೂ ಮಾಡಿದ್ದಾರೆ. ಈಗ SC ST ಅವ್ರಿಗಾಗಿರ್ಬೋದು, ಗುತ್ತಿಗೆ ಇದರಲ್ಲಾಗಿರ್ಬೋದು 2 ಕೋಟಿ ಅಷ್ಟು ಇದನ್ನು ಮಾಡಿದ್ದಾರೆ. ಒಂದೇ ಸಮಾಜಕ್ಕೆ ಮಾಡಿದಾರ? ಎಲ್ಲರಿಗೂ ಮಾಡಿದ್ದಾರೆ. ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮತ್ತು ಕಾರ್ಮಿಕರಿಗಾಗಿರ್ಬೋದು. ಈ ರಾಜ್ಯದ 31 ಜಿಲ್ಲೆಗಳ ಎಲ್ಲ ತಾಲೂಕುಗಳಿಗೂ ಮತ್ತು ಎಲ್ಲ ಸಮಾಜದವ್ರಿಗೂ ಸಂತೃಪ್ತಿದಾಯಕವಾಗಿ ಈ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ರಲ್ಲ ಸರ್. ಆರೋಪನ ನಿಮ್ಗೆ ಹೇಳಿದ್ರೆ ಆರೋಪ ಮಾಡ್ತಾನೆ ಇದ್ದಾರೆ. ನೋಡ್ರಿ, ಸುಮಾರು 60,000 ಕೋಟಿಯಷ್ಟು ಹಣ ಈ ರಾಜ್ಯದ 7 ಕೋಟಿ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪ್ತಾ ಇದೆ. ಆಯಿತಾ? ಅದು ತಲುಪ್ತಾ ಇರೋದು ಒಂದು ದಿನ ಲೇಟ್ ಆಗಿರ್ಬೋದೇ ವಿನ ಎಲ್ಲ ಮಹಿಳೆಯರಿಗಾಗಿರಲಿ, ಮತ್ತೊಬ್ಬರಿಗಾಗಿರಲಿ, ವಿದ್ಯಾರ್ಥಿಗಳಿಗಾಗಿರಲಿ, ಡಿಗ್ರಿ ಹೋಲ್ಡರ್ಸ್ಗೆ 5 ಗ್ಯಾರಂಟಿ ಯೋಜನೆಗಳು ಸಂತೃಪ್ತಿದಾಯಕವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ತಲುಪ್ತಾ ಇದೆ. ಈಗ ಸಮಸ್ಯೆ ಆಗಿರೋದೇ ಈ ವಿರೋಧ ಪಕ್ಷದವ್ರಿಗೆ ಅದೇನೆ. ಈ ಬಜೆಟ್ನಲ್ಲೂ ಸುಧಾ ಈ ವರ್ಷನೂ ಸುಧಾ ಕಂಟಿನ್ಯೂ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಬಜೆಟ್ನಿಂದ ಯಾರು ಸ್ವಲ್ಪ ಹಿಂದುಳಿದಿರ್ತಾರೆ ಮತ್ತು ಸ್ವಲ್ಪ ಬಡತನದಲ್ಲಿ ಇರ್ತಾರೆ ಅವ್ರಿಗೆ ಭಾಳ ಅತ್ಯುತ್ತಮವಾಗಿರ್ತದೆ. ಇವರು ಮತ್ತೆ ಇವ್ರನ್ನೆಲ್ಲ ದಷ್ಟಪುಷ್ಟವಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ಇವ್ರಿಗೆ ಹೊಟ್ಟೆವರಿ ಸಿದ್ದರಾಮಯ್ಯನವ್ರ ಮೇಲೆ ಅಷ್ಟೇ. ಎಲ್ಲೋ ಒಂದು ಕಡೆ ಪಡಿತರ ಚೀಟಿ ಆದರೆ ಹಣ ಕೂಡ ಬರ್ತಾ ಇಲ್ಲ, ಅದ್ರ ಬಗ್ಗೆ ಏನು ಸರ್? ಎಲ್ಲನೂ ಬರ್ತಾ ಇದೆ. ಈಗ ಬಜೆಟ್ ಇತ್ತು, ಬಜೆಟ್ ಇರೋದ್ರಿಂದ ಒಂದು 15 ದಿನ, ಒಂದು ತಿಂಗಳು ಲೇಟ್ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳೂ ಎಲ್ಲರಿಗೂ ಬರ್ತಾ, ಅದೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ. ಏನೋ ಸರ್ವರ್ ಡೌನ್ ಇದ್ದಾಗ ಆಗಲ್ಲ, ಆ ಥರ ಸಮಸ್ಯೆಗಳೇ ಹೊರತು ಇನ್ನೇನು ಬೇರೆ ಏನಲ್ಲ. ಅದೇ ರೀತಿ ಇನ್ನೊಂದು ವಿಚಾರ ಹೇಳಿದ್ದೀನಿ ಸರ್. ಈಗ ಮೂಡ ಹಗರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ, ಅವ್ರು ಶ್ರೀಮತಿ ಮತ್ತು ಬೈರತಿ ಸುರೇಶ್ವರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೂಡ ಹಗರಣನೇ ಅಲ್ಲ. ನಾನು ನಿಮ್ಗೆ ಅವತ್ತು ಕಳೆದ ಬಾರಿ ಕೇಳಿದಾಗಲೂ ಹೇಳಿದ್ದೀನಿ, ಅದು ಹಗರಣ ಅಂತಲೇ ಅಲ್ಲ. ಈ ಚುನಾವಣೆ 2023ರಲ್ಲಿ ಬರೋದಕ್ಕೂ ಮೊದಲೇ ಇದನ್ನು ಆಪಾದನೆ ಮಾಡಿದರು. ಆಪಾದನೆ ಮಾಡಿದಾಗ ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿತ್ತು. ಅವ್ರದ್ದು 3 ಎಕರೆ 16 ಗುಂಟೆ ಜಮೀನು ಹೋಗಿ ಅದ್ರ ಬದಲು 14 ಸೈಟ್, ಬರೀ 14 ಸೈಟ್ ಕೊಟ್ಟರೆ ಅಂಥದ್ದು ಅಷ್ಟೇ ಕೊಟ್ಟಿದ್ದಾರೆ ಅಂತ. ಆ ನಂತರ ಇವರು ಕಾರ್ಯಕ್ರಮಗಳನ್ನ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡ್ತಿದ್ರು. ಜನಗಳನ್ನ ಬೇರೆ ಕಡೆ ಬದಲಾವಣೆ ಮಾಡಬೇಕು, ಸಿದ್ದರಾಮಯ್ಯನವ್ರ ಬಗ್ಗೆ ಇದಾಗಬೇಕು ಅನ್ನೋ ಒಂದು ಇದಕ್ಕೋಸ್ಕರನೇ ಮೂಡ ಹಗರಣ ಅಂತ ಹುಟ್ಟಾಕ್ದವ್ರೆ ಈ BJP ಅವ್ರು ಅಷ್ಟೇ. ಅದರಿಂದ ಏನಿಲ್ಲ. ಈಗ ಕೋರ್ಟ್ಗೆ ಹೋಗಿದ್ರು. ಇವಾಗ ಯಾರೋ ಅವನು ಕಾರ್ಯಕರ್ತ ಅಂತ ಹೇಳಿದ್ದೇನೆ ನಾನು, ಸ್ನೇಹಮಯಿ ಕೃಷ್ಣ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದ. ಕಂಪ್ಲೇಂಟ್ ಕೊಡುವಾಗಲೂ ಸುಧಾ ಆ ಅಪ್ಪ ಹೇಳ್ತಾನೆ ಇದು ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು ಅಂತ. ತನಿಖೆಗೆ ಸರ್ಕಾರ, ನಮ್ಮ ರಾಜ್ಯಪಾಲರು ಸುಧಾ ಇದು ಮಾಡ್ತಾರೆ, ಕೋರ್ಟನ್ನು ಸುಧಾ ಇದು ಮಾಡ್ತದೆ. ಒಬ್ಬ ಮುಖ್ಯಮಂತ್ರಿ ಆದಂಥವರು ಎಲ್ಲಿ ಯಾವುದೇ ರೀತಿ ಅಂಜಿಕೆ ಮತ್ತೊಂದು ಇಲ್ದಂತೆಯೇ ಲೋಕಾಯುಕ್ತಕ್ಕೆ ಹೋಗಿ ತನಿಖೆ ಎದುರಿಸ್ಬಿಟ್ಟು ಬಂದು ಅಲ್ಲಿ ಏನು ನಡೀತದೆ ಎಲ್ಲ ವಿಚಾರಣೆಗಳನ್ನ ಮಂಡನೆ ಮಾಡಿಬಿಟ್ಟು ತಿಳಿಸ್ಬಿಟ್ಟು ಬರ್ತಾರೆ. ಅಂತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ, ದೇಶದಲ್ಲೇ ಸಿಕ್ಕಲ್ಲ. ಸಿಕ್ಕಿದಾಗ ಎಲ್ಲಾನು ತನಿಖೆ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ದೇನೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಕೋರ್ಟಲ್ಲೂ ಸುಧಾ ಅದನ್ನೆಲ್ಲನೂ ನೋಡಿದ್ಮೇಲೆ ಇವ್ರಿಗೆ ಏನು ED ನೋಟಿಸ್ ಕೊಟ್ಟಿರ್ತಾರೆ ಎಲ್ಲನೂ ವಜಾ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಸುಧಾ ಇವರು ಇವತ್ತಿಗೂ ಮೂಡ ಅಂತ ಹೇಳ್ತಾರೆ. ಮತ್ತೆ ಅವರು ಅಷ್ಟೇನೆ ಈಗ CBI ತನಿಖೆ ಆಗಬೇಕು ಅಂತೇನೆ ಕೊಟ್ಟಂಥ ಪಾರ್ಟಿ ಅವನಿಗೆ ನಂಬಿಕೆ ಇಲ್ಲ. ಇದನ್ನ ಹೊರತುಪಡಿಸ್ದಂಗೆ ಚಿತ್ರರಂಗದ ಮೇಲೆ ಒಂದು ನಟ್ಟು ಬೋಲ್ಟ್ ಅಂತೇಳಿ ಒಂದು ಪ್ರಯೋಗ ಮಾಡಿ, ಅದೇನು ಸರ್ ಅದು ವಿಚಾರ? ನಟ್ಟು ಬೋಲ್ಟ್ ಅಂತ ಆಡು ಭಾಷೆನಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನೆಲ್ಲ ದೊಡ್ಡ ವಿಷಯ ಮಾಡಂತಾರೆ. ಆ ಥರ ಎಲ್ಲ ಹೇಳಾಗಿದ್ರೆ ಸಿದ್ದರಾಮಯ್ಯನವರಿಗೆ ಚಿತ್ರನಗರಿಗೆ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಆಯ್ತಾ? ಅಷ್ಟು ಈಗ ಫಿಲಮ್ ಅವ್ರು ಇದಿರ್ತಾರೆ, ಅವ್ರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾವ ವ್ಯಕ್ತಿ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ ಆಗ ಸ್ವಲ್ಪ ಮಾತಾಡೋದು ರೀತಿ ಇರ್ತದೆ ಅಷ್ಟೇ. ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅದರಲ್ಲಿ.
ಈಗ ಸಬರ್ ಬಸ್ ಸ್ಟ್ಯಾಂಡನ್ನು ಈಗ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಲ್ವಾ ಸರ್? ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಈಗ ಬ್ಯಾಂಗ್ಳೂರಿನಲ್ಲಿ ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಇವಾಗ ಎಲ್ಲಿಗೆ ಹಾಕಿದ್ದಾರೆ, ಸ್ಯಾಟಲೈಟ್ಗೆ ಹಾಕಿದ್ದಾರೆ. ಏನು ತೊಂದರೆ ಆಗಿದೆ? ಜನ ಚೆನ್ನಾಗಿ ಓಡಾಡ್ತಿದ್ದಾರೆ, ಭಾಳ ಅನುಕೂಲತೆಗಳಾಯಿತು. ಈಗ ಅಲ್ಲಿಗೆ ಮಾಡಿದ್ರೆ ಜನಗಳಿಗೆ ಭಾಳ ಕಿಸ್ಕಿಂದ, ನೀವು ಬೆಳಿಗ್ಗೆ ಹೊತ್ತು ನೋಡಬೇಕು, ಪ್ರಯಾಣಿಕರು ಬಂದು ಹೇಳಿದ್ರೆ ಬಸ್ಸು ನಿಲ್ಲಕ್ಕೆ ಜಾಗ ಇಲ್ಲ, ಅಲ್ಲಿ ಅಷ್ಟು ತೊಂದರೆಗಳಾಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಅದು 120 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ, ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಿದ್ರೆ ಭಾಳ ಚೆನ್ನಾಗಿದೆ. ಅದನ್ನ ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋದೊಂದು ಅನಿಸಿಕೆ. ಈ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನತೆಗೆ ತಾವು? ಜನತೆಗೆ ಎಲ್ಲ ಗೊತ್ತಿದೆ, ಅದನ್ನೆಲ್ಲ ತಿಳಿದೇನೆ ಮಾನ್ಯ ಹಿಂದುಳಿದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 16ನೇ ಬಜೆಟನ್ನು ಬಹಳ ಅತ್ಯುತ್ತಮವಾಗಿ ಮಂಡನೆ ಮಾಡಿ ಎಲ್ಲ ಸರ್ವಜನಕ್ಕೂ ಸಮಾಜಮುಖಿಯ ಒಂದು ಮಂಡನೆ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ತಮ್ಮ ಹೆಸರು? ಬಿ. ಸುಬ್ರಹ್ಮಣ್ಯ, ಕರ್ನಾಟಕ ರಾಜ್ಯ ಕುರುಬ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷರು.